ನಿರೀಕ್ಷೆ ಇದ್ದಿತ್ತು ನಮಗೆ. ನನ್ನನ್ನು ಕಂಡಾಗ ಇಷ್ಟಾದ್ರೂ ಜೀವಮಾನದಲ್ಲಿ ಸಂತೋಷ ಪಟ್ಟೆ ನೋಡು. ಹೌದು, ನಮಗಿರುವುದೇ ಅದು. ಯಾವುದು? ನಮ್ಮನ್ನು ನೋಡುವಾಗ ಎಲ್ಲರೂ ಆನಂದ ತುಂದಿಲ ಅಂತ ಕರ್ಣರಾಗಬೇಕು. ನಮಗೂ ಅದೇ ಆಸೆ ಆಗಿತ್ತು. ಒಂದು ದಿವಸ ಆದ್ರೂ ನಿನ್ನನ್ನ ಹೀಗೆ ಕಂಡು ಸಂತೋಷವನ್ನು ಅನುಭವಿಸಬೇಕೆನ್ನುವ ಹಾಗೆ. ಯಾಕೆ ಬಂದೆ ಏನೆಲ್ಲೋ ಮಸಿ ವರ್ಣ, ಹೇಗೆ ಹೇಗೆ ಬಂದೆ ಏನೆಲ್ಲೋ ಮಸಿ ವರ್ಣ. ಮಸಿ ಅಂದ್ರೆ ಕಪ್ಪಲ್ವಾ? ಹೌದು. ಈ ಕಪ್ಪುಗೂ ನೀಲಕ್ಕೂ ವ್ಯತ್ಯಾಸ ಉಂಟು ಅಂತ ಗೊತ್ತಿಲ್ವಾ? ಗೊತ್ತುಂಟು. ನಾನು ನೀಲವಾ ಕಪ್ಪೋ? ನೀ ನೀಲವೇ. ಮಸಿ ವರ್ಣ ಅಂತ ಯಾಕೆ ಹೇಳಿದೇಳು? ಯಾಕೆ? ಮಸಿ ಅಂದ್ರೆ ಏನು? ಕಪ್ಪು. ಕಪ್ಪು ಕಾಣ್ತದ? ಕಾಣುದಿಲ್ಲ. ಕತ್ತಲಾದ್ರೆ ಕಾಣ್ತದ? ಇಲ್ಲ. ಇದುವರೆಗೆ ಯಾವ ದೈತ್ಯರನ್ನ ನೀನು ಕೊಂದಿದ್ದೀಯೋ ಈ ವೇಷದಿಂದ ಕಂಡುಕೊಳ್ಳಿಲ್ಲ, ಅದಕ್ಕಾಗಿ ಹಾಗೆ ಕರೆದದ್ದು. ನಾ ಓಡಿಕೊಂಡಿದ್ದೇನೆ, ನೋಡಿಕೊಂಡಿದ್ದೇನೆ, ಕದ್ದು ಕೊಂದಿದ್ದೇನೆ, ಇದ್ದು ಕೊಂದಿದ್ದೇನೆ, ಹೌದು, ಎದ್ದು ಕೊಂದಿದ್ದೇನೆ. ಆದ್ರೆ ಹೀಗೆ ಮಾತ್ರ ಅಲ್ಲ, ಬೇರೆ 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 ರೂಪದಲ್ಲಿ. ಈ ರೂಪದಲ್ಲಿ ಬಂದದ್ದರಿಂದ ಕತ್ತಲ ಇದ್ದ ಹಾಗೆ ಯಾರಿಗೂ ಕಾಣದೇ ಇದ್ದ ನೀನು ಬಂದೆಯಲ್ಲ ಎನ್ನುವ ಹಾಗೆ. ಕಾಣದೇ ಇದ್ದದಕ್ಕಾಗಿ ಮಸಿವರ್ಣ, ಕಂಡ ನೀನು ನೀಲವರ್ಣ. ಆದ್ರೆ ನಮಗೇನು ಗೊತ್ತುಂಟ ಸಂತೋಷ, ನೀನು ಬರಲೇಬೇಕು ಅಂತ ಹೇಳಿದ್ದೆ. ಯಾಕೆ? ಯಾಕೆ? ನಮ್ಮವರಿಗೆ ಯಾರಿಗೂ ಬದುಕುವುದಕ್ಕೆ ಅವಕಾಶ ಕೊಟ್ಟವನಲ್ಲ, ಕೊಡ್ಲೇ ಇಲ್ಲ ಅಂತಲ್ಲ, ಬದುಕ ಕಟ್ಟಿಕೊಳ್ಳಬೇಕು ಹೇಗೆ ಎನ್ನುವ ಹಾಗೆ ಅವರು ತೀರ್ಮಾನಿಸಿದ ಹಾಗೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ನೀನು ಕೊಡ್ಲಿಲ್ಲ. ಇವತ್ತು ನೀನು ಇಂದ್ರನ ಪಕ್ಷವನ್ನು ವಹಿಸಿಕೊಂಡು ಧನಸ್ಸನ್ನ ಹಿಡಿದು ಶತ್ರು ಪ್ರಸೋದನನ್ನ ಗೆಲ್ಲುತ್ತೇನೆ ಎನ್ನುವ ಹಾಗೆ ಬಂದವ. ನಾನು ಯಾರ ಪಕ್ಷಪಾತಿಯೂ ಅಲ್ಲ, ಯಾರು ನಾನು ಯಾರ ವಿರೋಧಿಯೂ ಅಲ್ಲ. ವೈಯಕ್ತಿಕವಾಗಿ ಒಬ್ಬರನ್ನು ಬೆಂಬಲಿಸ್ತೇನೆ, ಒಬ್ಬರನ್ನು ವಿರೋಧಿಸ್ತೇನೆ ಎನ್ನುವುದು ನನ್ನ ಜೀವನ ಕಥನ ಕಾವ್ಯದಲ್ಲಿಲ್ಲ. ನೀ ದೊಡ್ಡ ಮೋಸಗಾರ. ಯಾಕೆ? ನಿನ್ನಷ್ಟು ದೊಡ್ಡ ಮೋಸಗಾರರೇ ಇಲ್ಲ. ಏನದು? ಯಾಕೆ ಗೊತ್ತುಂಟಾ? ದೂರ್ವಾಸರ ಶಾಪಕ್ಕೊಳಗಾದಂತ ಇಂದ್ರ ಸುವಸ್ತುಗಳೆಲ್ಲವನ್ನ ಕಳೆದುಕೊಂಡ ಸುವಸ್ತನ್ನ ಪಡೆದುಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಬ್ರಹ್ಮದೇವನನ್ನ ಮುಂದಿರಿಸಿಕೊಂಡು ನಿನ್ನ ಸಮೀಪ ಬಂದು ಶರಣಾಗತಿಯನ್ನು ಹೊಂದಿದಾಗ ನೀನೇ ಹೇಳಿದ ಮಾತಂತೆ ಅಬ್ಧಿಮತನ ಮಾಡಬೇಕು, ಸಮುದ್ರ ಮತನ ಆಗಬೇಕು, ಆಮೇಲೆ ಸಮುದ್ರ ಪಾಲಾದ ಸುವಸ್ತುಗಳನ್ನ ಮೇಲಕ್ಕೆ ಪಡೆಯಬೇಕೆನ್ನುವ ಹಾಗೆ. ಹೇಗೆ ನಮ್ಮಿಂದ ಆದಿತ್ತ ಎನ್ನುವ ಹಾಗೆ ಕೇಳಿದಾಗ ಕೇವಲ ನೀವು ಮಾತ್ರ ಶಕ್ತಿಯನ್ನು ವಿನಿಯೋಗ ಮಾಡಿದ್ರೆ ಆಗುವುದಿಲ್ಲ, ಬೆಂಬಲಕ್ಕಾಗಿ ದಾನವ ಪಡೆಬೇಕೆನ್ನುವ ಹಾಗೆ ಹೇಳಿದಂತೆ ಅಸುರ ಪಡೆಯವರು ನೇರವಾಗಿ ಬರ್ತಾರಾ ಎನ್ನುವ ಪ್ರಶ್ನೆಯು ಮುಂದಿಟ್ಟಾಗ ಆಮಿಷವನ್ನು ಒಡ್ಡಬೇಕೆನ್ನುವ ಹಾಗೆ ಹೇಳಿದಂತೆ ಸಿಕ್ಕಿದ ಸುವಸ್ತುಗಳಲ್ಲಿ ಸಮಭಾಗವಾಗಿ ಹಂಚಿಕೊಳ್ಳೋಣ ಎನ್ನುವ ಹಾಗೆ ನೀನು ವಿಷಯವನ್ನು ಮುಟ್ಟಿಸಿ ಆಮೇಲೆ ಅವರನ್ನ ಕರೆತಂದು ಅಬ್ಧಿಮತನ ಮಾಡು ಎನ್ನುವ ಹಾಗೆ ಅದೇ ಮಾತನ್ನ ಇಂದ್ರ ಆಡಿ ದೈತ್ಯ ಪಡೆಯನ್ನು ಕೂಡಿಕೊಂಡು ಬಂದು ಶರದಿ ಮತನ ಮಾಡಿದ. ಕಳೆದುಕೊಂಡ ಸುವಸ್ತುಗಳೆಲ್ಲ ಬಂದಾಗ ಹೋಗ್ಲಿ ಮೇಲೆ ಎನ್ನುವ ಹಾಗೆ ಹೇಳಿದ್ದು ಬಿಟ್ಟರೆ ಸಮಭಾಗ ಆಗಬೇಕೆನ್ನುವ ಹಾಗೆ ರಕ್ಕಸರಿಗೆ ಕೊಡುವಂತ ನೀನು ಹೇಳಿದವನಲ್ಲ. ಈಗ ಸಮುದ್ರ ಮತನದ ವಸ್ತುಗಳು ಸಿಕ್ಕುವ ಕಾಲದಲ್ಲಿ ದೇವಲೋಕ ಯಾರ ವಶವಾಗಿತ್ತು? ಇಂದ್ರನದ್ದು. ಯಾರು ಹೇಳಿದ್ದು ನಿನಗೆ? ಮತ್ತೆ ಯಾರದ್ದು? ಬಲಿಯ ವಶವಾಗಿತ್ತು. ಹೇಗೆ ಹೇಳ್ತೀಯ? ಬಲಿಯ ವಶವೇ. ಹಾಗಾದ್ರೆ ಅದಲ್ಲ ಗೆದ್ದು ಪಡೆದ. ನಾನು ಅದನ್ನೇ ಹೇಳಿದ್ದಲ್ಲ. ತಡೆ. ನಾರದರಿಂದ ಪ್ರೇರಿತನಾದಂತಹ ಬಲಿಚಕ್ರವರ್ತಿ ಶಾಪಗ್ರಸ್ತನಾದಂತಹ ಇಂದ್ರನ ಸಿಂಹಾಸನವನ್ನಾದ್ರೂ ಉಳಿಸಿಕೊಳ್ಳಬೇಕು ಅಂತ ದಾಳಿ ಮಾಡಿ ದೇವಲೋಕವನ್ನು ಗೆದ್ದಿದ್ದ. ಆಮೇಲೆ ದೇವೇಂದ್ರ ನನ್ನಲ್ಲಿಗೆ ಬಂದು ಸಂಪತ್ತು ಹೋಗಿದೆಯಲ್ಲ, ಆಗ ನಾನು ತೋರಿಸಿದ್ದು ಅವರಿದ್ದಾರೆ ಅವರು. ಅಲ್ಲೀಗ ಸಂಪತ್ತು ಹೋದದ್ದು ಬಲಿಯ ದಾಳಿಯಿಂದ ದೂರ್ವಾಸರ ಶಾಪದಿಂದ ದೂರ್ವಾಸರ ಶಾಪದಿಂದ ಸಂಪತ್ತು ಹೋದ್ರೆ ದೇವಲೋಕದ ಪೀಠ ಬಲಿಯದ್ದಂತಾದ್ರೆ ಬಲಿ ತಲೆಬಿಸಿ ಪಡಬೇಕಿತ್ತು. ನಮ್ಮ ಸಂಪತ್ತು ಹೋಯ್ತು ಅಂತ ಇಂದ್ರ ಯಾಕೆ ತಲೆಬಿಸಿ ಪಡ? ಇಂದ್ರನ ದುರ್ಬುದ್ಧಿಯಿಂದ ಹೋಯಿತು ಎನ್ನುವ ಪಶ್ಚಾತ್ತಾಪದಿಂದ ಬಂದ. ಅಲ್ಲಿ ಸಮುದ್ರ ಮತನಾಗುವಾಗ ನೀನಿರ್ಲಿಲ್ಲ. ನಾನಿದ್ದೆ ಅಂತ ಹೇಳಿಲ್ಲಪ್ಪ. ಹಿಂದಿನ ಕಥೆಯಲ್ಲಿ ಹೇಳುವಾಗ ನಾನು ಇರ್ಬೇಕಂತ ಹೇಳಿಲ್ಲ. ಏನು ನಡೆಯಿತು ಗೊತ್ತುಂಟಾ? ನಾನು ಪ್ರತ್ಯಕ್ಷ ಅಲ್ಲಿ ಇದ್ದವ. ಯಾವಾಗ? ಸಮುದ್ರ ಮತನ ಕಾಲದಲ್ಲಿ ಮತನಾಗುವಾಗ ಇದ್ದದಲ್ವಾ? ಹೌದು. ದೂರ್ವಾಸರು ಶಾಪ ಕೊಡುವಾಗ ಇರ್ಲಿಲ್ಲಲ್ಲ. ಬೇಡ ಬೇಕು ಅಂತ ಇಲ್ಲ. ದೂರ್ವಾಸರು ನನ್ನ ಮನೆಯಿಂದಲೇ ಹೊರಟದ್ದು. ಎಲ್ಲಿಂದ? ನನ್ನ ಮನೆಯಿಂದಲೇ ಹೊರಟದ್ದು ಅಂತ. ಹೇಗೆ? ಮಾಲೆ ಹಿಡ್ಕೊಂಡು ನನ್ನ ಮನೆಯಿಂದಲೇ. ನೀನೆ ಕೊಟ್ಟದ್ದ ಮಾಲೆ? ಹೌದು. ವಿದ್ಯಾಧರ ಎನ್ನುವಳ ಕೈಯಲ್ಲಿದ್ದದ್ದು ಪಡ್ಕೊಂಡು ಹೋದ. ಆ ಮಾಲೆ ನಮ್ಮಲ್ಲಿಂದಲೇ ಹೋದ್ದು, ಒಂದು ಕತೆ ಆಗ್ಲಿ ಅಂತ. ನಿನ್ನಲ್ಲಿಂದ ಹೋದ್ರೆ ತೊಂದ್ರೆ ಇಲ್ಲ, ಅವ್ರು ನಿನ್ನ ಮನೆಗೆ ಬಂದದ್ದಲ್ಲ, ವಿದ್ಯಾಧರ ಕೈಯಿಂದ ಪಡ್ಕೊಂಡು. ಇಲ್ಲಿ ಕೇಳು, ಅದರ ಮೂಲ ಕೇಳು. ಹೇಳು. ಈಗ ನಾನು ಸ್ವರ್ಗಕ್ಕೆ ಹೋಗ್ಲಿ ಭೂಲೋಕಕ್ಕೆ ಹೋಗ್ಲಿ ಅಂತ ಏನೂ ಹೇಳಿಲ್ಲ. ಸ್ವರ್ಗಕ್ಕೆ ಹೋಗುವುದು ಹೇಗೆ ಅಂತ ಪ್ರಶ್ನೆ ಬಂದಾಗ ಬಲಿಚಕ್ರವರ್ತಿಯ ಆಳ್ವಿಕೆಯಲ್ಲೇ ಸ್ವರ್ಗ ಇದ್ದ ಕಾರಣ ಅದು ಸ್ವರ್ಗಕ್ಕೆ ಹೋಯಿತು. ತಪ್ಪಿದ್ದು ಎಲ್ಲಿ ಗೊತ್ತುಂಟ? ಎಲ್ಲಿ?
ಅಮೃತವನ್ನು ಬಡಿಸುವಾಗ ಪಂಕ್ತಿ ಭೇದ ಮಾಡಿದಲ್ಲಿಂದ ತಪ್ಪಿದ್ದು. ಆ ಭೇದ ಮಾಡದೇ ಇರ್ತಿದ್ರೆ ಕತೆ ಹಾಗೆಯೇ ಸಾಗುತ್ತಿತ್ತೋ ಏನು. ವಂಚನೆ ಎನ್ನುವುದನ್ನು ರಕ್ಕಸರು ಮಾಡುವುದಕ್ಕೆ ಆರಂಭ ಮಾಡಿದಾಗ ತಲೆ ಕಡಿಬೇಕಾದ ಪ್ರಸಂಗ ಬಂತು. ಅದರಲ್ಲಿ ಆ ಕಾಲಕ್ಕೆ ಯಾರು ಶರಣನಾಗಿದ್ದರು ಅವನೇನೂ ಮಾತಾಡಲಿಲ್ಲ. ಅವನವರೂ ಮಾತಾಡುವುದಕ್ಕೆ ಅವಕಾಶ ಸಿಕ್ಕಲಿಲ್ಲ. ಇನ್ನು ಹುಟ್ಟಿದವರು ಅದನ್ನು ಹಿಂಜುತ್ತಾರೆ ಅಂತಾದ್ರೆ ನಮಗೇನು ನಾವು ಅದನ್ನ ಹೇಳುದು ಯಾಕೆ ಕೇಳಿದ್ರೆ, ಈಗ ಸಮುದ್ರ ಮತನಾದದ್ದು ಮೊದಲೇನು ಆಗಿ ನಾವು ಕೇಳಿದ್ದೇವೆ. ಈ ಮೊದಲ ಸಮುದ್ರ ಮತದಲ್ಲಿ ಇಂದ್ರ ಕಳೆದುಕೊಂಡದ್ದು, ಆಮೇಲೆ ಎಲ್ಲ ಪಡೆದದ್ದು, ಅದಾದ್ಮೇಲೆ ಬಲಿ ಚಕ್ರವರ್ತರ ದಾಳಿ ಏನು ಆಗಿ ನಾವು ಹೇಳಿದ್ದನ್ನ ಕೇಳಿದ್ದು. ಮತ್ತೆ ಪ್ರತ್ಯಕ್ಷ ನೀನು ಅಂತ ಹೇಳಿದ್ಮೇಲೆ ನಮ್ಮದೇನು ಮಾಡ್ಲಿಕ್ಕಾಗುದಿಲ್ಲ. ಹಾಗಲ್ಲ, ವಿಷಯವೇ ಹಾಗಲ್ಲ. ಮತ್ತೆ ಸ್ವರ್ಗದ ಸಂಪತ್ತು ಎಲ್ಲವೂ ಸಮುದ್ರ ಪಾಲಾದ ಮೇಲೆ ಬಲಿ ಎಚ್ಚೆತ್ತುಕೊಂಡ. ಇನ್ನು ಆ ಸಿಂಹಾಸನವೂ ಉಳಿಯುವುದಿಲ್ಲ ಅಂತ ಹೇಳಿ ಬಲಿ ಸ್ವಾಧೀನ ಮಾಡಿದ. ಯಾರು ಬಲಿ ಸ್ವಾಧೀನ ಮಾಡಿದ ಸ್ವರ್ಗದ ಪೀಠವನ್ನು. ಆ ಮೇಲೆ ಬಲಿ ಸ್ವಾಧೀನ ಮಾಡಿದ್ದು ಆಮೇಲೆ ಅಂತ ಆಯ್ತಲ್ವ? ಹಾಗಾದ್ರೆ ಸಂಪತ್ತು ಹೋದ ಮೇಲೆ ಕಳ್ಕೊಳ್ಳುವಾಗ ಇಂದ್ರ ಇದ್ದಲ್ಲ ಅಧಿಕಾರದಲ್ಲಿ. ಕಳ್ಕೊಳ್ಳುವಾಗ ಹೇಳಿದ್ದಲ್ಲ ನಾನು. ಅಲ್ಲ, ಮೊದಲು ಹೇಳಿದ್ದು ಕಳ್ಕೊಳ್ಳುವಾಗ ಯಾರ ವಶದಲ್ಲಿತ್ತು ಅಂತ ನೀ ಕೇಳಿದ್ದ, ಬದುಕು ಕೇಳಿದ್ದು ನಾನು. ಈಕಪ್ಪ, ಒಂದು ವಿಷಯವನ್ನು ಚೆನ್ನಾಗಿ ಕೇಳಬೇಕು. ಕೇಳಿ ನಾನು ಹೇಳಿ ಸಮುದ್ರ ಮತನಾಗುವ ಕಾಲದಲ್ಲಿ ಯಾರ ವಶ ಇತ್ತು ಅಂತ ಕೇಳಿದ್ದು ನಾನು. ಬಲಿಯ ವಶವೇ ಇತ್ತು. ಅದು ಸ್ವರ್ಗಕ್ಕೆ ಹೋಗುವಾಗ ಬಲಿಯ ವಶವೇ ಹೋದದ್ದು, ಬಲಿಗಾಗಿಯೇ ಹೋದದ್ದು. ಶಾಪ ಪಡೆಯುವಾಗ ದೇವೇಂದ್ರ ಇದ್ದದ್ದು. ಶಾಪ ಪಡೆಯುವಾಗ ದೇವೇಂದ್ರದ್ದು ಮೊದಲು. ಆಮೇಲೆ ಸಮುದ್ರ ಮತನಾಗಿ ಸಂಪತ್ತುಗಳು ಸಿಕ್ಕುವಾಗ ದೇವಲೋಕ ಇದ್ದದ್ದು ಬಲಿಯ ವಶವೇ. ಅದನ್ನು ಹೇಳಿ ಪ್ರಯೋಜನ ಇಲ್ಲ. ಅದರಲ್ಲಿ ಅನ್ಯಾಯ ಮಾಡಿದವರು ಸತ್ತೋಗಿದ್ದಾರೆ, ನ್ಯಾಯ ಇದ್ದವರು ಇದ್ದಾರೆ. ಆದದ್ದರಿಂದ ನಾನು ಹೇಳಿದ್ದು, ನಾನು ಯಾರದ್ದು ವೈಯಕ್ತಿಕವಾದಂತಹ ಪಕ್ಷಪಾತವನ್ನು ಹಿಡಿಯುವವನಲ್ಲ. ಯಾರದ್ದು ಧರ್ಮ ಪಕ್ಷಪಾತ ಉಂಟು ಅಲ್ಲಿಗೆ ನಾನು ಬೆಂಬಲ ಕೊಡ್ತೇನೆ. ಅಧರ್ಮ ಪಕ್ಷಪಾತಿಗಳು ಯಾರಿದ್ದಾರೆ ಅಲ್ಲಿಗೆ ನಮ್ಮದು ವಿರೋಧ ಉಂಟಷ್ಟೇ. ಹಾಗಂತ ನಮಗೆ ದೇವತೆಗಳು ಅಧರ್ಮಿಗಳು ಎನ್ನುವ ಹಾಗೆ ಕಂಡು ಬಂದಿದೆ. ಅವರ ಪರವಾಗಿ ನೀ ನಿಂತದ್ದರಿಂದ ನೀನು ಅಧರ್ಮಿ ಎನ್ನುವ ಹಾಗೆ ನಾವು ಹೇಳುವವರಿದ್ದೇವೆ. ಲೋಕದಲ್ಲಿ ನೀ ಹೇಳಿದ್ದು ನ್ಯಾಯ ಆಗ್ತದೋ ನಾನು ಹೇಳಿದ್ದು ನ್ಯಾಯ ಆಗ್ತದೋ ಅಂತ ಸತ್ಯಾತ್ಮರು ಹೇಳಬೇಕು. ಸತ್ಯ ಕೊನೆ ಗೊತ್ತಾಗುವುದು ಯಾರು ಏನು ಎನ್ನುವ ಹಾಗೆ. ಈಗ ಸತ್ಯವನ್ನ ಶೋಧನೆ ಮಾಡುವುದು ನಾನು ಹೇಗೆ ಕೇಳಿದ್ರೆ, ನೀನು ಅಧರ್ಮಿಯ ಪಕ್ಷದಲ್ಲಿ ಇದ್ದೀಯ ಎನ್ನುವ ಹಾಗೆ. ಅವರ ಪಕ್ಷಪಾತಿಯಾಗಿದ್ದಂತ ನಿನ್ನನ್ನು ದಂಡಿಸುವುದಕ್ಕಾಗಿ ನಾನು ಬಂದವ. ವೈಕುಂಠಪತಿ ನಾನು. ಹೌದು. ಈಗ ನೀನು ಯಾವ ಬಲದಲ್ಲಿ ಇಷ್ಟೆಲ್ಲ ಹಾರುವುದು ಅಂತ ನಿನಗಾದ್ರೂ ಗೊತ್ತುಂಟಾ? ಹರನ ಅನುಗ್ರಹದಿಂದ. ಹರನಿಂದೊರಗಲು ಪಡೆಯುತ್ತ ಸುರರನ್ನು ಧುರದಲ್ಲಿ ಗೆಲಿದೆಯ ಸರ್ವದ ತಪ್ಪೆಂದೊರೆಯುತ್ತ ಚರಣಕ್ಕೆ ಶರಣಾಗದ ಬಿಡೆನು. ವಿಶ್ವನಾಥನವರ ಬಲದಿಂದ ಪ್ರಫುಲ್ಲ ಮಾನಸನಾಗಿ ಅದುವೇ ನನಗೆ ಆಧಾರವಾಗಿ ಉಂಟು ಎನ್ನುವಂತಹ ಹೆಮ್ಮೆಯಿಂದ ನೀನು ಯಾರನ್ನಾದರೂ ಇದು ಹಾಕಿಕೊಳ್ಳುವುದಕ್ಕೆ ನೋಡ್ತೀಯ. ಇದಕ್ಕಿಂತ ಮೊದಲು ವರ ಪಡೀಲಿಲ್ವ? ಯಾರು ಪಡೆದಿದ್ದಾರೆ? ಉಳಿದಿದ್ದಾರಾ? ಸತ್ತಿದ್ದಾರೆ. ಒಬ್ಬನ ಕತೆ ಹೇಳ್ತೇನೆ. ಏನು? ಹಿರಣ್ಯಕಶ್ಯಪ. ಮೇಲಲ್ಲ ಕೆಳಗಲ್ಲ, ಹೊರಗಲ್ಲ ಒಳಗಲ್ಲ, ರಾತ್ರಿಯಲ್ಲ ಹಗಲಲ್ಲ, ಆಯುಧದಿಂದಲ್ಲ. ಅವ ಸಾಯ್ಲಿಲ್ವಾ? ಸತ್ತಿದ್ದಾನೆ. ಯಾರಿಂದ? ಯಾರು ವೇಷ ಮಾಡಿಕೊಂಡು ಬಂದವ ಯಾರು, ಅವನಿಂದ ಸತ್ತದ್ದು. ಹೌದಾ? ಹಾಗಾದ್ರೆ ಹರಿ ಒಬ್ಬ ಹೊರಗೆ ನಿತ್ರೆ ಹರವರ ಕೊಟ್ರು, ಬ್ರಹ್ಮವರ ಕೊಟ್ರು, ತೆಗೆಯುವುದಕ್ಕೆ ಸರ್ವಶಕ್ತ ನಾರಾಯಣ. ಅದು ಚ್ಯುತಿ ಬಾರದಿದ್ದಾಗೆ ತೆಗಿಬೇಕಲ್ವ? ಹೌದು. ಅದಕ್ಕೂ ಮೊದಲು ಓಡಬೇಕು. ಚ್ಯುತಿ ಬಾರದ ಹಾಗೆ ಅಲ್ಲ, ಅದಕ್ಕೂ ಮೊದಲು ಓಡಬೇಕಲ್ಲ. ಅದು ಪ್ರಶ್ನೆ ಇಲ್ಲ. ಒಟ್ಟು ಕಳರನ್ನು ಮಟ್ಟ ಹಾಕುವಲ್ಲಿ ನಾವು ಯಾವ ವಿಧವನ್ನು ಬಳಸ್ತೇವೆ ಅಂತಲ್ಲ. ನಾವು ಹಾಗೆ ಸಾಯ್ತೇವೆ ಎನ್ನುವ ಪ್ರಶ್ನೆ ಅಲ್ಲ. ಸಾಯುವ ಮೊದಲು ಯಾರನ್ನೆಲ್ಲ ಓಡಿಸಿ ಯಾರನ್ನ ಗೆದ್ದಿದ್ದೇವೆ ಎನ್ನುವುದು ಬೇಕು ನಮಗೆ. ಭಕ್ತಿ ಪ್ರಧಾನವಾಗಿ ನೀವು ಆಯ್ಕೆ ಮಾಡಿ ಪರಶಿವನನ್ನು ಭಕ್ತಿ ಪ್ರಧಾನವಾಗಿಯೇ ಮೆಚ್ಚಿಸಿದ್ರೆ ಅದು ಭಕ್ತಿಯಲ್ಲಿಯೇ ವಿನಿಯೋಗವಾಗಬೇಕು, ಬಿಟ್ರೆ ದುರ್ಬುದ್ಧಿಯಲ್ಲ. ನೀವೆಲ್ಲ ಏನ್ ಮಾಡ್ತೀರಿ ಗೊತ್ತಾ? ಏನು? ದನದ ಹಾಲನ್ನಾದ್ರೂ ತಾಳೆ ಮರದ ಬುಡದಲ್ಲಿ ಕುಡಿಯುವುದಕ್ಕೆ ಹೊರಟೀರಿ. ಆದ ಕಾರಣ ನಿಮಗೆಲ್ಲ ಆಯುಷ್ಯ ಬಹಳ ಕಡಿಮೆ. ದನದಂತ ಗೊತ್ತುಂಟು. ಹೌದಾ? ಹಾಗಾದ್ರೆ ಹರನ ವರಬಲದಿಂದ ಕೊಬ್ಬಿ ಬೆರೆಯುವ ನಿನ್ನನ್ನು ಒಂದು ಗತಿ ತೋರಿಸುವುದಕ್ಕಾಗಿ ಇಷ್ಟೇ ಮಾಡುದಂತ ಗೊತ್ತುಂಟು. ನಾವು ಸರಿ ಅಂತ ಹೇಳಿದ್ರು ಅವ ಸರಿ ಇಲ್ಲ ಅಂತ ವಾದ ಮಾಡುವ ಓದು ಗೊತ್ತುಂಟು ನಮಗೆ.
ಇಲ್ಲದೆ ಹೋದ್ರೆ ಕತೆ ನಮಗೆ ಹೇಳುವುದು ಅವನು. ಪೀಠ ಕಳೆದುಕೊಳ್ಳುವಾಗ ಇಂದ್ರಾಧಿಕಾರದಲ್ಲಿ ಇದ್ದಾನೆ, ಅವ ಬಲಿ ಎನ್ನುವಾಗ ಹೇಳ್ತಾ ಇದ್ದಾನೆ. ಏನೇ ಹೇಳಲಿ, ನಮಗೂ ಬೇಕಾದದ್ದು ಅವನು ಅಲ್ಲ, ಅವ ಕೊಡುವಂತ ಪಾಲಿಸುವಂತ ಇಂದ್ರನೂ ಅಲ್ಲ. ಈಗ ಯಾಕೆ? ವೈಕುಂಠವು ನನ್ನದಾಗಿದೆ, ದೇವಲೋಕವು ನನ್ನದಾಗಿದೆ. ಇನ್ನು ನಮ್ಮನ್ನ ತಡೆಯುವುದಕ್ಕೆ ವರ ಕೊಟ್ಟ ಈಶನು ಬರುವುದಿಲ್ಲ, ಸೃಷ್ಟಿಕರ್ತ ಬ್ರಹ್ಮ ಆಗಮಿಸುವುದಿಲ್ಲ. ಅಂತಾದ ಮೇಲೆ ಲೋಕದ ಒಡೆಯಾರು ಕೇಳಿದ್ರೆ ನಾವು ಸ್ವಾಮಿ ಹೌದು. ಇನ್ನು ನಮ್ಮನ್ನ ಕೆಣಕುವುದಕ್ಕೆ ಬರುವ ವೀರರು